ಬಿಟ್ಕಾಯಿನ್ ಇನ್ಸ್ಟಿಟ್ಯೂಷನ್ ಅಡಾಪ್ಷನ್ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾನೆ ಇದೆ. ಇದರ ಮುಂದುವರೆದ ಭಾಗವಾಗಿ ಅಬುಧಾಬಿ ಸಾವರಿನ್ ವೆಲ್ತ್ ಫಂಡ್ ಅವರು $436 million ಆಫ್ ವರ್ತ್ ಆಫ್ ಬಿಟ್ಕಾಯಿನ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ ಅವರ ಫೈಲಿಂಗ್ಸ್ ಇಂದ ಗೊತ್ತಾಗಿದೆ. ರೀಸೆಂಟ್ಲಿ ಬ್ಲಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಅವರು ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇನಂತಂದ್ರೆ, ನಾನು ಹಲವಾರು ಸಾವರಿನ್ ವೆಲ್ತ್ ಫಂಡ್ಸ್, ಪೆನ್ಷನ್ ಫಂಡ್ಸ್, ಹೆಡ್ಜ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅವರ ಒಟ್ಟಾರೆ ಕ್ಯಾಪಿಟಲ್ ಏನಿದೆ ಅದರಲ್ಲಿ 1 to 5% ಆಫ್ ದ ಕ್ಯಾಪಿಟಲ್ ನ ಅವರು ಬಿಟ್ಕಾಯಿನ್ ಕಡೆ ಮೂವ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ. ಸೊ ಪ್ರಾಬ್ಲಿ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥ ಬ್ಲಾಕ್ ರಾಕ್ ಸಿಇಒಗೆ ತುಂಬಾನೇ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಅದರ ಮುಂದುವರೆದ ಭಾಗನೇನು ಅಬುಧಾಬಿ ಸಾವರಿನ್ ವೆಲ್ತ್ ಫಂಡ್ ಅವರು ಅವರ ಒಟ್ಟಾರೆ ಕ್ಯಾಪಿಟಲ್ ಅಲ್ಲಿ 0.025% ಆಫ್ ದಿ ಕ್ಯಾಪಿಟಲ್ ನ ಬಿಟ್ಕಾಯಿನ್ ಕಡೆ ಮೂವ್ ಮಾಡಿದ್ದಾರೆ. ನಾನು ಇದು ಗೂಗಲ್ ಇಂದ ತಗೊಂಡಿರ್ತಕ್ಕಂಥ ಡೇಟಾ. ಅವರ ಒಟ್ಟಾರೆ ಕ್ಯಾಪಿಟಲ್ ಅರೌಂಡ್ $1.7 trillion ಆಫ್ ಕ್ಯಾಪಿಟಲ್ ಇದೆ. ಅದರಲ್ಲಿ ಲ್ಯಾರಿ ಫಿಂಕ್ ಅವ್ರು ಹೇಳಿರೋ ಪ್ರಕಾರ 1 to 5% ಅವ್ರು ಮೂವ್ ಮಾಡ್ತೀನಿ ಅಂದ್ರೂ ಕೂಡ ಇವರ ವೆಲ್ತ್ ಫಂಡ್ ಏನಿದೆ ಅದರಲ್ಲಿ 1% ಆಫ್ ದ ಕ್ಯಾಪಿಟಲ್ ಕಮ್ಸ್ ಅರೌಂಡ್ $17 billion. ಇಷ್ಟು ದೊಡ್ಡ ಮೊತ್ತದ ಕ್ಯಾಪಿಟಲ್ ಬಿಟ್ಕಾಯಿನ್ ಕಡೆ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಜೊತೆಗೆ ಹಲವಾರು ಸಾವರಿನ್ ವೆಲ್ತ್ ಫಂಡ್, ಪೆನ್ಷನ್ ಫಂಡ್ಸ್ ಮತ್ತು ಹೆಡ್ಜ್ ಫಂಡ್ಸ್ 11ನೇ ತಾರೀಕು January 2024 ಯಾವಾಗ ಇನ್ಸ್ಟಿಟ್ಯೂಷನ್ ಅಡಾಪ್ಷನ್ ಜಾಸ್ತಿ ಆಯಿತು, ಎಲ್ಲರೂ ಕೂಡ ಒಂದಿಷ್ಟು ಕ್ಯಾಪಿಟಲ್ ನ ಬಿಟ್ಕಾಯಿನ್ ಕಡೆ ಮೂವ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬ್ಲಿ 2025 ಏನಿದೆ ಇದರ ಇನ್ಸ್ಟಿಟ್ಯೂಷನ್ ಅಡಾಪ್ಷನ್ ಇನ್ನಷ್ಟು ಗ್ರೋ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಸೊ ಬೇಸಿಕಲಿ ದ ಅನ್ಲಿಮಿಟೆಡ್ ಫಿಯೇಟ್ ಕ್ಯಾಪಿಟಲ್ ಈಸ್ ಕಮಿಂಗ್ ಟು ದ ಲಿಮಿಟೆಡ್ ಬಿಟ್ಕಾಯಿನ್. ಯಾಕೆಂತಂದ್ರೆ ಪೇಪರ್ ಕರೆನ್ಸಿನ ಎಷ್ಟು ಬೇಕಾದ್ರೂ ಪ್ರಿಂಟ್ ಮಾಡಬಹುದು. ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ವರ್ತ್ ಆಫ್ ಕ್ಯಾಪಿಟಲ್ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇದೆ. ಬಿಟ್ಕಾಯಿನ್ ಇರುವಂತದ್ದು 21 ಮಿಲಿಯನ್ ಬಿಟ್ಕಾಯಿನ್ ಮಾತ್ರ, 2,10,00,000 ಬಿಟ್ಕಾಯಿನ್ ಮಾತ್ರ ಇರೋದು. ಹಾಗಾಗಿ ದ ಅನ್ಲಿಮಿಟೆಡ್ ಕ್ಯಾಪಿಟಲ್ ಈಸ್ ಕಮಿಂಗ್ ಫಾರ್ ಅನ್ಲಿಮಿಟೆಡ್ ಬಿಟ್ಕಾಯಿನ್.